ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ವಿಜನ್ನು ಸ್ಟಾರ್ಟ್ ಮಾಡೋಣ. ದಕ್ಷಿಣ ಧ್ರುವಕ್ಕೆ ಸ್ಕೀಯಿಂಗ್ ಮಾಡಿದ ಅತ್ಯಂತ ಕಿರಿಯ ಭಾರತೀಯ ಯಾರು? ಆಪ್ಷನ್ ಎ ಕಾಮ್ಯಾ ಕೆ, ಆಪ್ಷನ್ ಬಿ ನಿಖಿತಾ, ಆಪ್ಷನ್ ಸಿ ರಂಜಿತಾ ಪಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಮ್ಯಾ ಕೆ ಅವರು. ಮುಂದಿನ ಪ್ರಶ್ನೆ, ಯಾವ ಕನ್ನಡ ಚಿತ್ರ ಆಸ್ಕರ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ? ಆಪ್ಷನ್ ಎ ಫ್ಯಾಮಿಲಿ ಟೂರ್, ಆಪ್ಷನ್ ಬಿ ಕಾಂತಾರ 2, ಆಪ್ಷನ್ ಸಿ ಎಂ ನರಸಿಂಹ ಮಹಾವತಾರ ನರಸಿಂಹ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂತಾರ ಚಾಪ್ಟರ್ 1. ಆನಂತರ ಮುಂದಿನ ಪ್ರಶ್ನೆ, ಭಾರತೀಯ ಎಐ ಸಂಶೋಧನಾ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಗುವುದು? ಆಪ್ಷನ್ ಎ ಗಾಂಧಿನಗರ್, ಆಪ್ಷನ್ ಬಿ ಮದ್ರಾಸ್, ಆಪ್ಷನ್ ಸಿ ಬೆಂಗಳೂರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗಾಂಧಿನಗರ. ಮುಂದಿನ ಪ್ರಶ್ನೆ, 44ನೇ ಜೂನಿಯರ್ ರಾಷ್ಟ್ರೀಯ ಖೋ-ಖೋ ಚಾಂಪಿಯನ್ಶಿಪ್ ಅನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಬೆಂಗಳೂರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಭಾರತೀಯ ವಾಯುಪಡೆಯ ಉಪ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? ಆಪ್ಷನ್ ಎ ನಾಗೇಶ್ ಕಪೂರ್, ಆಪ್ಷನ್ ಬಿ ಅಶೋಕ್ ಗುಪ್ತಾ, ಆಪ್ಷನ್ ಸಿ ರಮೇಶ್ ಕೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನಾಗೇಶ್ ಕಪೂರ್. ಭಾರತೀಯ ವಾಯುಪಡೆಯ ತರಬೇತಿ ಕಮಾಂಡ್ನ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? ಆಪ್ಷನ್ ಎ ಸುನಿಲ್ ಕೆ, ಆಪ್ಷನ್ ಬಿ ಎಸ್ ಶ್ರೀನಿವಾಸ್, ಆಪ್ಷನ್ ಸಿ ನಿತೀಶ್ ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್ ಶ್ರೀನಿವಾಸ. ಉಸ್ಮಾನ್ ಖವಾಜಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾಗುವ ಮೊದಲು ಯಾವ ತಂಡಕ್ಕೆ ಸೇರಿದ್ದರು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ. ಭಾರತದ ಮೊದಲ ವಂದೇ ಭಾರತ ಸ್ಲೀಪರ್ ರೈಲು ಕೋಲ್ಕತ್ತಾದಿಂದ ಯಾವ 2 ನಗರಗಳ ನಡುವೆ ಚಲಿಸಲಿದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಗುವಾಹಟಿ, ಆಪ್ಷನ್ ಸಿ ಮುಂಬೈ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುವಾಹಟಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾರಿಗೆ ಐಎಫ್ಎಫ್ಒ ಸಾಹಿತ್ಯ ಪ್ರಶಸ್ತಿ 2025 ನೀಡಲಾಗಿದೆ? ಆಪ್ಷನ್ ಎ ಮೈತ್ರಿ ಪುಷ್ಪ, ಆಪ್ಷನ್ ಬಿ ಅಂಕಿತಾ ಜೈನ್, ಆಪ್ಷನ್ ಸಿ ದೀಪಾ ಪಟೇಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮೈತ್ರಿ ಪುಷ್ಪ ಅವರು. ಆನಂತರ ಮುಂದಿನ ಪ್ರಶ್ನೆ, 113ನೇ ಡೇವಿಸ್ ಕಪ್ ಯಾವ ದೇಶ ಗೆದ್ದಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಇಟಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಟಲಿ. ಆನಂತರ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಉಷ್ಣವಲಯದ RIS ಆಧಾರಿತ ರೇನ್ಬೋ ಟ್ರೌಟ್ ಫಾರ್ಮನ್ನು ಎಲ್ಲಿ ಆರಂಭಿಸಲಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಬಾದ. ಇತ್ತೀಚೆಗೆ ಯಾವ ದೇಶವು ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಸಾರವನ್ನು ನಿಷೇಧಿಸಿದೆ? ಆಪ್ಷನ್ ಎ ಪಾಕಿಸ್ತಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಬಾಂಗ್ಲಾದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ. ಮುಂದಿನ ಪ್ರಶ್ನೆ, ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟದ 2ನೇ ಆವೃತ್ತಿಯನ್ನು ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ವಿಶಾಖಪಟ್ಟಣ, ಆಪ್ಷನ್ ಸಿ ದಿಯು. ಸರಿಯಾದ ಉತ್ತರ ದಿಯು. ಮುಂದಿನ ಪ್ರಶ್ನೆ, ಭಾರತವು ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ ಅತಿದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಯಿತು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ಮುಂದಿನ ಪ್ರಶ್ನೆ, 2026ರಲ್ಲಿ ಜಲ್ಲಿಕಟ್ಟು ಉತ್ಸವವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗುತ್ತದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು. ಮುಂದಿನ ಪ್ರಶ್ನೆ, 72ನೇ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ ಎಲ್ಲಿ ಉದ್ಘಾಟನೆಗೊಂಡಿತು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ವಾರಾಣಸಿ, ಆಪ್ಷನ್ ಸಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ವಾರಾಣಸಿ. ಮುಂದಿನ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಔಷಧ ಜಾಗೃತಿಗೆ ಕೊಡುಗೆ ನೀಡುವಲ್ಲಿ ಭಾರತ ಯಾವ ಶ್ರೇಣಿಯನ್ನು ಸಾಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ 8ನೇ ಶ್ರೇಣಿಯನ್ನು ಸ್ಥಾಪಿಸಿದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸರ್ಕಾರಿ ಆಸ್ಪತ್ರೆ ಆಧಾರಿತ AI ಕ್ಲಿನಿಕ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಗ್ರೇಟರ್ ನೋಯ್ಡಾ, ಆಪ್ಷನ್ ಸಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೇಟರ್ ನೋಯ್ಡಾ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಕೊಳಚೆ ಮುಕ್ತ ನಗರವಾಗಲು ಯಾವ ನಗರ ಸಜ್ಜಾಗಿದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಸೂರತ್, ಆಪ್ಷನ್ ಸಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಸೂರತ್. ಮುಂದಿನ ಪ್ರಶ್ನೆ, ಶಬ್ದೋತ್ಸವ ಸಾಹಿತ್ಯ ಉತ್ಸವವು ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ. ಇವಾಗಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಟುಡೇ ಕರೆಂಟ್ ಅಫೇರ್ಸ್ ಕ್ವಶನ್ಸ್.